ಡೇಟಾ ಕಳುವು, ಸೈಬರ್ ವಂಚನೆ, ಮೊಬೈಲ್ ಕಳುವು ಜನರಿಗೆ ದೊಡ್ಡ ತಲೆನೋವಾಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಕಂಡು ಹಿಡಿದ ಆಪ್ ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಸಂಚಾರ್ ಸಾಥಿ ಸಮರ ಜೋರಾಗಿದೆ. ಗೌತಮ ಬುದ್ಧ ಸಾವು ಸಂಭವಿಸದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳಿದ ಕತೆ ಎಲ್ಲರಿಗೂ ಗೊತ್ತಿದೆ. ಹಾಗೆ ಮೊಬೈಲ್ ಇಲ್ಲ ಅಂದ್ರೆ ಬದುಕೋಕೆ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಜನ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಇಡೀ ಜಾತಕ ಮೊಬೈಲ್ನಲ್ಲೇ ಇರುತ್ತೆ. ಹೀಗಿರುವಾಗ ಮೊಬೈಲ್ ಕಳೆದ್ರೆ ಕಳ್ಳತನವಾದ್ರೆ ದಿಕ್ಕೇ ತೋಚಲ್ಲ. ಆದ್ದರಿಂದ ಮೊಬೈಲ್ ಪತ್ತೆಗೆ ಸುಲಭವಾಗಲಿ ಎಂದು ಮಾಡಿದ ಆ್ಯಪ್ ಈಗ ಕೇಂದ್ರ ಹಾಗೂ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಬೇಕೆಂದು ದೂರಸಂಪರ್ಕ ಇಲಾಖೆ ನಿರ್ದೇಶನ ನೀಡಿದೆ. ಇದರಿಂದ ಆಧಾರ್ ಬಳಸಿ ಅಕ್ರಮವಾಗಿ ಸಿಮ್ ಖರೀದಿಸುವುದು, ಮೊಬೈಲ್ ಕಳ್ಳತನ ಆಗುವುದು, ಪ್ರತಿ ಮೊಬೈಲ್ಗೂ ನೀಡುವ IMEI ನಕಲು ಮಾಡುವುದು ಸೇರಿದಂತೆ ಹಲವು ವಂಚನೆಗಳಿಗೆ ಇನ್ಮುಂದೆ ಅವಕಾಶ ಇರಲ್ಲ. ಆದರೆ ಸರ್ಕಾರದ ಈ ನಡೆ ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ. It's not just one thing. It's not just snooping on the telephones. It's overall. They are turning this country into a dictatorship. There should be an effective system to report fraud, and we've discussed this at great lengths on cyber security and this and that. And definitely there's a need for cyber security, but that doesn't mean that it gives you an excuse to go into every citizen's telephone. केंद्र सचिव ज्योतिरादित्य सिंधिया स्पष्टने. कई ऐसे शक्तियां भी हैं जो इस दूर संचार की सुविधा का दुरुपयोग करके ಡೇಟಾ ಕಳುವು, ಸೈಬರ್ ವಂಚನೆ, ಮೊಬೈಲ್ ಕಳುವು ಜನರಿಗೆ ದೊಡ್ಡ ತಲೆನೋವಾಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಕಂಡು ಹಿಡಿದ ಆಪ್ ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಸಂಚಾರ್ ಸಾಥಿ ಸಮರ ಜೋರಾಗಿದೆ. ಗೌತಮ ಬುದ್ಧ ಸಾವು ಸಂಭವಿಸದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳಿದ ಕತೆ ಎಲ್ಲರಿಗೂ ಗೊತ್ತಿದೆ. ಹಾಗೆ ಮೊಬೈಲ್ ಇಲ್ಲ ಅಂದ್ರೆ ಬದುಕೋಕೆ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಜನ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಇಡೀ ಜಾತಕ ಮೊಬೈಲ್ನಲ್ಲೇ ಇರುತ್ತೆ. ಹೀಗಿರುವಾಗ ಮೊಬೈಲ್ ಕಳೆದ್ರೆ ಕಳ್ಳತನವಾದ್ರೆ ದಿಕ್ಕೇ ತೋಚಲ್ಲ. ಆದ್ದರಿಂದ ಮೊಬೈಲ್ ಪತ್ತೆಗೆ ಸುಲಭವಾಗಲಿ ಎಂದು ಮಾಡಿದ ಆ್ಯಪ್ ಈಗ ಕೇಂದ್ರ ಹಾಗೂ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಬೇಕೆಂದು ದೂರಸಂಪರ್ಕ ಇಲಾಖೆ ನಿರ್ದೇಶನ ನೀಡಿದೆ. ಇದರಿಂದ ಆಧಾರ್ ಬಳಸಿ ಅಕ್ರಮವಾಗಿ ಸಿಮ್ ಖರೀದಿಸುವುದು, ಮೊಬೈಲ್ ಕಳ್ಳತನ ಆಗುವುದು, ಪ್ರತಿ ಮೊಬೈಲ್ಗೂ ನೀಡುವ IMEI ನಕಲು ಮಾಡುವುದು ಸೇರಿದಂತೆ ಹಲವು ವಂಚನೆಗಳಿಗೆ ಇನ್ಮುಂದೆ ಅವಕಾಶ ಇರಲ್ಲ. ಆದರೆ ಸರ್ಕಾರದ ಈ ನಡೆ ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ. It's not just one thing. It's not just snooping on the telephones. It's overall. They are turning this country into a dictatorship. There should be an effective system to report fraud, and we've discussed this at great lengths on cyber security and this and that. And definitely there's a need for cyber security, but that doesn't mean that it gives you an excuse to go into every citizen's telephone. केंद्र सचिव ज्योतिरादित्य सिंधिया स्पष्टने. कई ऐसे शक्तियां भी हैं जो इस दूर संचार की सुविधा का दुरुपयोग करके ಡೇಟಾ ಕಳುವು, ಸೈಬರ್ ವಂಚನೆ, ಮೊಬೈಲ್ ಕಳುವು ಜನರಿಗೆ ದೊಡ್ಡ ತಲೆನೋವಾಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಕಂಡು ಹಿಡಿದ ಆಪ್ ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಸಂಚಾರ್ ಸಾಥಿ ಸಮರ ಜೋರಾಗಿದೆ.
ಗೌತಮ ಬುದ್ಧ ಸಾವು ಸಂಭವಿಸದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳಿದ ಕತೆ ಎಲ್ಲರಿಗೂ ಗೊತ್ತಿದೆ. ಹಾಗೆ ಮೊಬೈಲ್ ಇಲ್ಲ ಅಂದ್ರೆ ಬದುಕೋಕೆ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಜನ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಇಡೀ ಜಾತಕ ಮೊಬೈಲ್ನಲ್ಲೇ ಇರುತ್ತೆ. ಹೀಗಿರುವಾಗ ಮೊಬೈಲ್ ಕಳೆದ್ರೆ ಕಳ್ಳತನವಾದ್ರೆ ದಿಕ್ಕೇ ತೋಚಲ್ಲ. ಆದ್ದರಿಂದ ಮೊಬೈಲ್ ಪತ್ತೆಗೆ ಸುಲಭವಾಗಲಿ ಎಂದು ಮಾಡಿದ ಆ್ಯಪ್ ಈಗ ಕೇಂದ್ರ ಹಾಗೂ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಬೇಕೆಂದು ದೂರ ಸಂಪರ್ಕ ಇಲಾಖೆ ನಿರ್ದೇಶನ ನೀಡಿದೆ. ಇದರಿಂದ ಆಧಾರ್ ಬಳಸಿ ಅಕ್ರಮವಾಗಿ ಸಿಮ್ ಖರೀದಿಸುವುದು, ಮೊಬೈಲ್ ಕಳ್ಳತನ ಆಗುವುದು, ಪ್ರತಿ ಮೊಬೈಲ್ಗೂ ನೀಡುವ IMEI ನಕಲು ಮಾಡುವುದು ಸೇರಿದಂತೆ ಹಲವು ವಂಚನೆಗಳಿಗೆ ಇನ್ಮುಂದೆ ಅವಕಾಶ ಇರಲ್ಲ. ಆದರೆ ಸರ್ಕಾರದ ಈ ನಡೆ ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ. It's not just one thing. It's not just snooping on the telephones. It's overall. They are turning this country into a dictatorship. There should be an effective system to report fraud, and we've discussed this at great lengths on cyber security and this and that. And definitely there's a need for cyber security, but that doesn't mean that it gives you an excuse to go into every citizen's telephone. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. कई ऐसे शक्तियां भी हैं जो इस दूरसंचार की सुविधा का दुरुपयोग करके ಡೇಟಾ ಕಳುವು, ಸೈಬರ್ ವಂಚನೆ, ಮೊಬೈಲ್ ಕಳುವು ಜನರಿಗೆ ದೊಡ್ಡ ತಲೆನೋವಾಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಅಂತ ಕಂಡು ಹಿಡಿದ ಆಪ್ ಕೂಡ ಈಗ ವಿವಾದಕ್ಕೆ ಕಾರಣ ಆಗಿದೆ. ಕೇಂದ್ರ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಸಂಚಾರ್ ಸಾಥಿ ಸಮರ ಜೋರಾಗಿದೆ. ಗೌತಮ ಬುದ್ಧ ಸಾವು ಸಂಭವಿಸದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳಿದ ಕತೆ ಎಲ್ಲರಿಗೂ ಗೊತ್ತಿದೆ. ಹಾಗೆ ಮೊಬೈಲ್ ಇಲ್ಲ ಅಂದ್ರೆ ಬದುಕೋಕೆ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಜನ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಇಡೀ ಜಾತಕ ಮೊಬೈಲ್ನಲ್ಲೇ ಇರುತ್ತೆ. ಹೀಗಿರುವಾಗ ಮೊಬೈಲ್ ಕಳೆದ್ರೆ ಕಳ್ಳತನವಾದ್ರೆ ದಿಕ್ಕೇ ತೋಚಲ್ಲ. ಆದ್ದರಿಂದ ಮೊಬೈಲ್ ಪತ್ತೆಗೆ ಸುಲಭವಾಗಲಿ ಎಂದು ಮಾಡಿದ ಆ್ಯಪ್ ಈಗ ಕೇಂದ್ರ ಹಾಗೂ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪ್ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಬೇಕೆಂದು ದೂರ ಸಂಪರ್ಕ ಇಲಾಖೆ ನಿರ್ದೇಶನ ನೀಡಿದೆ. ಇದರಿಂದ ಆಧಾರ್ ಬಳಸಿ ಅಕ್ರಮವಾಗಿ ಸಿಮ್ ಖರೀದಿಸುವುದು, ಮೊಬೈಲ್ ಕಳ್ಳತನ ಆಗುವುದು, ಪ್ರತಿ ಮೊಬೈಲ್ಗೂ ನೀಡುವ IMEI ನಕಲು ಮಾಡುವುದು ಸೇರಿದಂತೆ ಹಲವು ವಂಚನೆಗಳಿಗೆ ಇನ್ಮುಂದೆ ಅವಕಾಶ ಇರಲ್ಲ. ಆದರೆ ಸರ್ಕಾರದ ಈ ನಡೆ ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ. It's not just one thing. It's not just snooping on the telephones. It's overall. They are turning this country into a dictatorship. There should be an effective system to report fraud, and we've discussed this at great lengths on cyber security and this and that. And definitely there's a need for cyber security, but that doesn't mean that it gives you an excuse to go into every citizen's telephone. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸ್ಪಷ್ಟನೆ. कई ऐसे शक्तियां भी हैं जो इस दूरसंचार की